ಅಪ್ಪಪ್ಪ ಎಷ್ಟು ಕೂದಲು ಕೀಳ್ತಾಳೆ ಇವಳು. ಹಾಂ, ಕೂದಲು ಕೀಳೋದಂದ್ರೆ ಫಸ್ಟ್ ಇವಳು. ನೋಡು ನೋಡು, ಮೇಲೆ ಜರ್ಕೊಂಡ್ ಬರ್ತಾ ಇರೋದು, ಬಿತ್ತೋದ್ರೆ ಏನ್ ಗತಿ? ಹಾಂ, ಹೋ ದೊಡ್ಡಮ್ಮ ಒಬ್ಳೆ ಇಳ್ಕೊಂಡು ಕಾಣಿಸೋದು ನೋಡು, ನಾವ್ ಯಾರು ಕಾಣಿಸಲ್ಲ. ಕೂದಲು ಬಿಡೆ ಚುಳ್ಚುಳ್ ಅಂತವೆ. ಮೊನ್ನೆ ನೋಡ್ದ ನಂಗೂ ಮೀಸಕ್ಕೆ ತಕ್ಕಿದ್ವಾ? ಹಾಂ, ಟಬಾರ್ ಅಂತ ಹಾಕೊಂಡು ನೋಡಿ ಕೆನ್ನೆಕ. ರಮ್ಯಾ, ನಾವು ಬೆಂಗಳೂರಿಗೆ ಹೊರಟೋಗ ನಡಿ, ಹೆಂಗೂ ಮುನ್ನೋದ್ ಸರ್ ಕೆಲಸ ಕೊಡ್ತೀನಿ ಅಂತ ಹೇಳವ್ರೆ. ಕೆಲಸ ಮಾಡ್ಕೊಂಡು ಆರಾಮಾಗಿರೋ ನಡಿ. ಬೀಳ್ತೀಯ ಜಾನು ಪುಟ, ಬೀಳ್ತೀಯಾ? ಫಸ್ಟ್ ನೀನ್ ಕೆಲಸ ಮಾಡಪ್ಪ, ಕರೆಕ್ಟಾಗಿ 1 ತಿಂಗಳು 2 ತಿಂಗಳು ಕೆಲಸ ಮಾಡುವ, ಆವಾಗ ನಂಗೆ ನಂಬಿಕೆ ಬರ್ತೈತೆ. ಆಮೇಲೆ ಬರ್ತೀನಿ. ಕಾಲು ಕುಂಜಿ ಇರಕತ್ತೈತಾ ನೋಡೋಣ 3-4 ತಿಂಗಳು ಆಮೇಲೆ. ಜಾನು ಬಾಯ್ಲೆ, ನಿನ್ನ ಹತ್ರ ಚೆನ್ನಾಗಿ ಹೊಂದ್ಕೊಂತಾಳೆ. ಅವ್ರ ಮನೆಯವ್ರು ಯಾರನ್ನ ಇದ್ರೆ ನನ್ನ ಹತ್ರಕ್ಕೆ ಬರಲ್ಲ, ಯಾರು ಇಲ್ಲ ಅಂತಂದ್ರೆ ನಾನೇ ಗತಿ ಅಂತ ನನ್ನ ಹತ್ರಕ್ಕೆ ಬರ್ತಾಳೆ. ಅಲ್ಲೇನೆ ತೀಟ ಸುಬ್ಬಿ? ಹೇಯ್, ನೀನೆ ಬಾಯ್ಲೆ, ನಾನು ಎತ್ಕೊಂತೀನಿ ಬಾಯ್ಲೆ. ಜಾನು ನೋಡ್ದಾ ಮಕ್ಕ ಆ ಕಡೆ ತಿರ್ಸ್ಕೊಳೋದು? ಹಾ, ಬಲೆ ಕಿಲಾಡಿ ಇವಳು. ನೋಡಲ್ಲೇ ಆ ಕಡೆ ನೋಡಿ, ಯಾರು ನೀನ್ ಎತ್ಕೊಂಡಿರೋದು? ಏಯ್, ಮೊನ್ನೆ ಮೀಸೆ ಎಲ್ಲ ಕಿತ್ಕೊಂತ ಇದ್ದಲ್ಲ, ಇವಾಗ ಮಕ್ಕ ಆ ಕಡೆ ತಿರ್ಸ್ಕೊಂಡಿದ್ಯಾ? ಹಾ, ನಿನ್ನ ಹತ್ರಕ್ಕೆ ಬರಕ್ ಇಷ್ಟ ಇಲ್ಲ ಇವಾಗ ಇವಳ್ಕ. ಒಂದೇ ಸತಿ ಕೊಂಡು ನಾಟಕ ಆಡ್ತಾಳೆ ಇವಳು, ಕಳ್ಳಿ ಇವಳು. ಮಮ್ಮ ಮನೆಗಳೇ, ಇವಾಗ ನಾನೇ ನಿನ್ ಗಟ್ಟಿ. ಇಲ್ಲೋಡ, ಈ ಕಡೆ ತಿರ್ಕೋ ಈ ಕಡೆಕ. ನೀನ್ ದೂರ ಹೋಗ, ತಿರ್ಕಂತಾಳೆ ನೋಡೋಣ. ನೋಡು ಇಲ್ಲೋಡೆ. ಆಹಾ, ಬಾರಿ ಕಿಲಾಡಿ ಇದೆಯಾ ನೀನು, ಚೋಟ್ ಮೆಣಸಿನ್ಕಾಯಿ. ಒಂದ್ ಬಿಡ್ಬೇಕು ನಿಂಕ. ಇಟ್ಕೊಬೇಕು ನೋಡು, ಎತ್ಕೊಬೇಕು. ಜಾನುನಾ ನಾನು ಎತ್ಕೊಂತೀನಿ ಬಾ. ಜಾನು ನೋಡ್ದ ರಮ್ಯಾ? ಹಾ, ಮೊನ್ನೆ ಎಲ್ಲ ನನ್ನ ಹತ್ರ ನಗ್ನಗ್ತಾ ಇದ್ಲು ನೋಡಿ, ಏನ್ ಆಟ ಆಡ್ತಾಳೆ ನೋಡು. ಆ ಕಡೆ ತಿರ್ಸ್ಕೊಂಡವಳೆ ಮಕ್ಕನ. ಏಯ್, ಬೀಳ್ತಾಳೆ ಇವಾಗ ಏಟ. ಎಲ್ಲರಿಗೂ ನಮಸ್ಕಾರ. ತುಂಬಾ ಜನ ಸಿಸ್ಟರ್ಸ್ ನನ್ನ ಚಾನಲ್ ಬಂದು ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ. ಖಂಡಿತ ಸಪೋರ್ಟ್ ಮಾಡೋಣ ಸಿಸ್ಟರ್. ಯೂಟ್ಯೂಬ್ ಅನ್ನೋದು ಒಂಥರ ವಿಚಿತ್ರ ಲೋಕ ಆಗೋಗ್ಬಿಟ್ಟಿದೆ. ಯಾಕಂದರೆ ನನ್ನ ಅನುಭವ ಹೇಳ್ತಾ ಇದ್ದೀನಿ, ಬೇರೆಯವರ ಅನುಭವ ನನಗೆ ಗೊತ್ತಿಲ್ಲ. ಒಳ್ಳೆ ಕಂಟೆಂಟ್ ಕೊಟ್ಟರು ಯೂಟ್ಯೂಬರು ಬಿಡೋದೇ ಇಲ್ಲ, ಪಬ್ಲಿಕ್ಕೇ ಬಿಡಲ್ಲ. ಎಷ್ಟು ಕರೆಕ್ಟಾಗಿ 1800 1500 ಅಷ್ಟಕ್ಕೆ ವಿಡಿಯೋನ ಲಾಕ್ ಮಾಡ್ತಾರೆ, ಅದು ಮುಂದಕ್ಕೆ ವ್ಯೂಸೇ ಬರಲ್ಲ. ಯಾರೋ ಅದೃಷ್ಟವಂತರು ಮಿಲಿಯನ್ ಗಟ್ಟಲೆ ಮತ್ತು ಲಕ್ಷಗಟ್ಟಲೆ ವ್ಯೂಸ್ ಬರೋದು. ಪ್ರಯತ್ನ ಪಡಿ ಸಿಸ್ಟರ್ಸ್, ಪ್ರಯತ್ನ ನಿಮ್ಮದು, ಫಲ ಭಗವಂತಂದು. ಫಸ್ಟ್ ಆಫ್ ಆಲ್ ದೇವ್ರು ಅನ್ನೋದಕ್ಕಿಂತ ನಮ್ಮ ಹಣೆ ಬರ ಚೆನ್ನಾಗಿರಬೇಕು. ಯಾಕಂತಂದರೆ ಬ್ರಹ್ಮ ಮುಂಚೆನೇ ಹಣೆ ಬರ ಬರ್ದು ಕಳಿಸಿರ್ತಾನಂತೆ, ದೇವ್ರು ಸಹ ಅಳ್ಸೋಕ್ಕಾಗದಂತೆ. ದೊಡ್ಡೋರು ಹೇಳೋದು, ನನಗೂ ಅದ್ರ ಬಗ್ಗೆ ಗೊತ್ತಿಲ್ಲ ಹೆಚ್ಚಾಗಿ. ಖಂಡಿತ ಸಪೋರ್ಟ್ ಮಾಡ್ತೀನಿ ಸಿಸ್ಟರ್, ನನ್ನ ಕೈಲಾದಷ್ಟು ಸಪೋರ್ಟ್ ಮಾಡ್ತೀನಿ. ಯಾರಿದ್ದೀರಮ್ಮ ಮನೆಯಲ್ಲಿ? ಯಾರು ಒಳಗಡೆ ಬನ್ನಿ. ರಮ್ಯಾ, ಏಯ್ ಗುಬೆ ರಮ್ಯಾ. ಮೇಡಮ್ ನೀವೇ ಮೇಡಮ್ ಇಲ್ಲಿ ಹೊಡ್ತೀನಿ ನೋಡಿ ಕಪ್ಪಾಳಕ್ಕೆ ಸರಿಯಾಗಿ, ಗೂಬೆ ಮುಂಡೆ ಅಂತ ಅಂದು. ಎಷ್ಟು ದಿನ ಆಯ್ತೆ ಮಗು ನೀನು ಹಾಸ್ಪಿಟ್ಲಲ್ಲಿ ಬಿಟ್ಟು ಬಂದು? ಮಗುನ್ ತಗೊಂಡೋಗ್ಬೇಕು ಅನ್ನೋದು ಜ್ಞಾನ ಬೇಡ ನಿನಗೆ? ನೀನು ಇದ್ದಿದ್ದು ಬಾಡಿಗೆ ಮನೆ ಹತ್ರ ಹೋದೆ, ಅಲ್ಲೂ ನಿನ್ನ ಅಡ್ರೆಸ್ ಸಿಗ್ಲಿಲ್ಲ. ನೀನು ಏನೋ ಓದ್ತಾ ಇದ್ದಂತಲ್ಲ, ದೊಡ್ಡದಾಗಿ ಓದ್ತಾ ಇದ್ದು, ಹಾಳಾಗಿ ಹೋಗ್ತಾ ಇದ್ದು. ಆ ಕಾಲೇಜ್ ಹತ್ರ ಹೋಗಿ ನಿನ್ನ ಅಡ್ರೆಸ್ ತಗೊಂಡು ಬಂದಿದ್ದಾಯ್ತು. ಯಾಕೆ ಮಗುನ್ ತಗೊಂಡು ಹೋಗಿ ಬಂದಿಲ್ಲ ನೀನು? ಮೇಡಮ್, ನನ್ನ ಮಗು ನಾನು ತಗೊಂಡ್ ಬಂದ್ಬಿಟ್ನಲ್ಲ. ಯಾವುದೋ ಬೇರೆ ಮಗುನ್ ತಗೊಂಬಂದು ನಿನ್ನ ಮಗುನಲ್ಲೇ ಬಿಟ್ಟಿದೀಯಲ್ಲ. ಹಾ, ನಿಮಗೆ ಅಷ್ಟು ಮಾತ್ರ ಗೊತ್ತಾಗಲ್ವಾ? ನಾನು ಇವಾಗ ಬರ್ತಾಳೆ ಅವಾಗ ಬರ್ತಾಳೆ ಅಂತ ಮಗುನ ಇಟ್ಕೊಂಡು ಕಾಯ್ಕೊಂಡಿದ್ದೀನಿ. ಆಯ್ತು, 5 ತಿಂಗಳು. ಇವನ್ಯಾರೇ? ಮೇಡಮ್, ಇವ್ರು ನನ್ನ ಗಂಡ. ಓಹೋ, ಅದಕ್ಕೆ ಈ ಮಗುಗೆ ಈ ತರ ಕೂದಲು ಬೆಳೆದಿರೋದು. ಅಪ್ಪನ ತರನೇ ಮಗಳಿಗೂನು. ಮೇಡಮ್, ನನ್ನ ಹತ್ರ ಇದೆಯಲ್ಲ, ಇದು ನನ್ನ ಮಗು, ನಾನು ಎತ್ಕೊಂಡಿದ್ದೀನಲ್ಲ ಇದು. ಯಾವ ಮಗು? ನಿನ್ನ ಹತ್ರ ಇರೋ ಮಗುನಾ? ಹಾ, ಅದಲ್ಲ ನಿನ್ ಮಗು, ಇದು ನನ್ನ ಕೈಯಲ್ಲಿರೋದು ನಿನ್ ಮಗು. ಅವತ್ತು ಹೆರಿಗೆ ಆಯ್ತಲ್ಲ, ಅವಾಗ ನೀನ್ ಬಿಟ್ಟು ಹೋದಲ್ಲ ಮಗುನ. ಮತ್ತೆ ಈ ಮಗು ಮೇಡಮ್? ಯಾರಿಗ್ ಗೊತ್ತು? ತಗೋ ನಿನ್ ಮಗುನ. ನಂಗಂತೂ ತಲೆ ಚಿಟ್ಟಿಡಿದೈತೆ ನಿನ್ ಮನೆ ಹುಡ್ಕಷ್ಟಲ್ಲಿ. ಇವಂದೇ ಚಿಂಪಾಂಜಿ ತಲೆ ಒಂದೇ. ಈ ಮಗುಗೂ ನೋಡಿ ಯಾವ ತರ ಕೂದಲು ಬಂದಿದೆ, ಎಷ್ಟು ಬಾಚಿದ್ರು ಹಂಗೆ ಕೂತ್ಕೊಳ್ಳುತ್ತೆ. ಮತ್ತ ಏನ್ ಚಿಂಪಾಂಜಿ ತಲೆ ಅಂತ ಇದೆಯಾ? ಅಪ್ಪನಂತೆ ಮಗಳಿಗೂ ಕೂದ್ಲಿತ್ತವೆ, ಅದಕ್ಕೇನಂತೆ? ಕೊಡಮೈತೆ ಮಗುನ. ಮುಚ್ಚು ಬಾಯಿ. ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತಿದ್ದೆ. ಒಂದ್ಸರಿ ಬಂದ್ ಮಾತಾಡ್ಸ್ಕೊಂಡೋಗಿ ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತಿದ್ದೀನಿ. ಏನ್ ಜ್ಞಾನ ಆಯ್ತಾ ನೀವಿಬ್ರಿಗೂ, ಗಂಡ ಹೆಂಡ್ತಿಗೂ? ಹಾ, ಮಕ್ಳಂದ್ರೆ ಏನ್ ಅನ್ಕೊಂಡಿದ್ದೀರಾ? ಆಟೋ ದಸ್ತುಗಳು ಅನ್ಕೊಂಡಿದ್ದೀರಾ? ನಿಮ್ಗೆ ಜ್ಞಾನ ಬೇಡ. ಆ ಮಗು ಇರೋದು ನೋಡಿ ಹೆಂಗೈತೆ ಒಣಕೊಂಡು. ಏನ್ ಯಾವಾಗ ಆಲ್ಗಿಲ್ ಹಾಕಿದ್ರೆ ಇಲ್ಲ ಮಗುಕ? ಅದೇ ಕೆಲ್ಸವಾಗಿ ನೋಡ್ಕೊಂತೀರಿ. ದಿನ ಬೆಳಗಾದ್ರೆ ಇಂಥ ಮಕ್ಳು 100 ಬರ್ತಾ ಇರ್ತವೆ. ಅವನು ನೋಡ್ಕೊಂತೀವಿ, ನಿಮ್ಮ ಮಗುನು ನೋಡ್ಕೊಂತೀವಿ.
ತಂದೆ ತಾಯಿ ಇದ್ದೀರಲ್ಲ ನೀವು, ನೋಡ್ಕೊಳ್ರಿ. ತಗೊಳ ಮಗುನ. ಏ ರಮ್ಯಾ, ಇದೇ ಲಾಸ್ಟ್. ಇನ್ನೊಂದ್ಸರಿ ಏನಾದ್ರೂ ನಮ್ಮ ಹಾಸ್ಪಿಟ್ಲ್ ಕಡೆ ತಲೆ ಹಾಕಿ ಮಲಗಿದಿ ಅಂದ್ರೆ ಗ್ರಾಚಾರನ ಬಿಡಿಸ್ಬಿಡ್ತೀನಿ. ಕತ್ತೆ ನೋಡಿ ತಂದು ಏನಕ್ಕೆ ನಿಮ್ಮಂತವ್ರಿಗೆಲ್ಲ ಮಕ್ಕಳು? ಅಳ್ಬಾರ್ದು ಸುಮ್ಮನಿರಮ್ಮ, ಅಳ್ಬಾರ್ದು. ಹಾಕೊಳ್ಳೋದು ನೀನು, ಹಾಕೊಳ್ಳೋದು ಸುಮ್ಮನಿರು. ಮೇಡಮ್ಮ ಕೊಟ್ಟಿದ್ದೈತಲ್ಲ, ಇನ್ನೋಗ್ರಿ ನೀವು. ಇನ್ನೊಂದ್ಸರಿ ನಮ್ಮ ಹಾಸ್ಪಿಟ್ಲಿಗೆ ಬಾರ, ನಿಂಗೆ ಐತೆ ಗ್ರಾಚಾರ. ನನಗಂತೂ ಹುಡುಕಿ 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 ನಿನ್ನ ಅಡ್ರೆಸ್ ತಲೆನ ಕೆಟ್ಟೋಯ್ತು. ಲಾಸ್ಟಿಗೆ ನೀನು ಓದ್ತಾ ಇರೋ ಕಾಲೇಜ್ ಅಡ್ರೆಸ್ ಗೊತ್ತಾಯ್ತು, ಅಲ್ಲಿಂದ ತಗೊಂಡೆ ಅಡ್ರೆಸ್ಸು. ಅಯ್ಯೋ, ಏನು ಪುಣ್ಯಾತ್ ಕಿತ್ತಿರಮ್ಮ. ಎತ್ತಿರೋ ಮಕ್ಕಳನ್ನ ಬಿಟ್ಬಿಟ್ಟು ಬರ್ತಿರಲ್ಲ ನೀವು. ಇಂಥ ಜನನೂ ಇದ್ದಾರ ಭೂಮಿ ಮೇಲೆ. ಎಷ್ಟೋ ಜನ ಮಕ್ಳಿಲ್ಲ ಅಂತ ಒದ್ದಾಡ್ತಾರೆ. ಇನ್ಮೇಲಾದ್ರೂ ಮಗುನ ಜವಾಬ್ದಾರಿಯಿಂದ ನೋಡ್ಕೋ. ಇದಾಯ್ತು ಕಾರು ನಮ್ಮನೆ ಮುಂದೆ. ಏ ರಮ್ಯಾ, ರಮ್ಯಾ, ಅದೇ ಕಂಕುತ್ತಿದ್ಯಾ? ಇದಾದ ಮಗು? ಯಾವ ಮೇಡಮ್? ನಮ್ದಾ ಬೆಂಗಳೂರಮ್ಮ. ಏನ್ ಮೇಡಮ್ ಇಲ್ಲಿಗೆ ಬಂದಿದ್ದೀರಾ? ಅಲ್ಲಿ ಕೂತಾಳಲ್ಲ ಪುಣ್ಯಾತ್ಕಿತ್ತಿ ರಮ್ಯಾ, ಅವಳು ಹುಡ್ಕೊಂಡ್ ಬಂದಿದ್ದೀನಿ. ಯಾಕೆ ಮೇಡಮ್ ಅವಳೇ ಕುಡ್ಕೊಂಡ್ ಬಂದಿದ್ದೀರಾ? ನಮ್ಮ ಆಸ್ಪತ್ರೆ ಅಲ್ಲಮ್ಮ, ಹೆರಿಗೆ ಆಗಿತ್ತು. ಮಗುನ್ ಬಿಟ್ಟಿಟ್ಟು ಬಂದ್ಬಿಟ್ಟವಳೆ. ಇವಾಗ ಬರ್ತಾಳೆ, ಅವಾಗ ಬರ್ತಾಳೆ, ಇವಾಗ ಬರ್ತಾಳೆ, ಅವಾಗ ಬರ್ತಾಳೆ ಅಂತ ನಾನು ಕಾಯ್ತಾ ಇದ್ದೀನಿ. 5 ತಿಂಗಳಾಯ್ತು. 5 ತಿಂಗಳಿಂದ ಹುಡುಕಿ ಹುಡುಕಿ ಇವತ್ತು ಸಿಕ್ತಾಳೆ. ಅಯ್ಯೋ ಮೇಡಮ್, ಇದೇನು ಹಿಂಗೆ ಇದ್ದೀರಾ ನೀವು? ರಮ್ಯಾ ಮಗು ಆಸ್ಪತ್ರೆಗೆ ತಿರ್ಸಿನಿಂದ? ಹೌದಮ್ಮ, ಹೌದು. ಮಗುನ ಹೆರಿಗೆ ಆಗಿದ ತಕ್ಷಣ ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತ ತಗೊಂಡೋಗಿದ್ದಾರೆ. ಅವ್ರು ತಗೊಂಡೋಗಿ ಬರೋಷ್ಟರಲ್ಲಿ ಇವಳು ಪತ್ತೆ ಇಲ್ಲ. ಏನು ಇವಳಿಗೇನು ಗೊತ್ತಾಗಲ್ವ? ಅಷ್ಟು ಮಾತ್ರ ಮಗುನ್ ಬಿಟ್ಟು ಬಂದವಳಲ್ಲ ಹಾಸ್ಪಿಟಲಲ್ಲೇ. ಹಾಂ, ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತಿದ್ದೆ, ಹೋಗ್ಲಿ ಅಂತ ಸುಮ್ಮನೆ ಇದ್ದೀನಿ. ಇನ್ಮೇಲೆ ಅದು ಕರೆಕ್ಟಾಗಿ ನೋಡ್ಕೊಳ್ರಿ ಮಗುನ. ಇಲ್ಲೇ ರಮ್ಯಾ, ನಿಮ್ಮ ಮಕ್ ಮುಚ್ಚಾಗ ಏನಾಯ್ತು? ಹಾಂ, ಮತ್ತೆ ನೀನು ನಿನ್ನ ಮಗಳು ಆಮೇಲೆ ಮಕ್ಕಳು ಮುಚ್ಚಿಸ್ಕೊಂಡಿರಂತೆ. ನನ್ನ ಮಗಳಿಗೆ ಒಂದು ಲೋಟ ಹಾಲು ಕೊಡು ಫಸ್ಟು. ಮಗು ಅದೇನು ಸರಿಯಾಗಿ ಊಟ ಕೊಡ್ತಾ ಇಲ್ಲ. ಹೋಗತ್ತೆ, ಹಾಲು ಬಿಸಿ ಮಾಡಿಕೊಡತ್ತೆ. ಹೇಳ್ತಾ ಇದ್ದಲ್ಲ ಬಿಸಾಕ್ಬಿಟ್ಟು ಬನ್ನಿ ಅಂತ. ಈಗಳೆ ನನ್ನ ಮಗಳು ನನ್ನ ಹತ್ರಕ್ಕೆ ಬಂದವಳೆ. ನಾನು ಇದಕ್ಕೆ ಕಾಯ್ತಾ ಇದ್ನಿ. ಹೆಂಗೋ ನನ್ನ ಮಗಳು ಸಿಕ್ಕಿದ್ಲಲ್ಲ, ಎತ್ಕೊಳಕ್ ಸಾಕಂತೀನಿ. ನೀನು ಸವಾಸನೆ ಬೇಡ ನನಗೆ. ಮಗುನ್ ಕೂಡ ಜನ ಬಮ್ಮ, ನಿಮ್ಮ ಅಮ್ಮನ ಕೂಗ್ತಾಳ ಬಾ. ಇದ್ಯಾರ್ದು ಮಗು? ಹಾ, ಯಾರ್ದು ಮಗು ಹಿಂಗ್ ಹೇಳ್ತಾ ಇದೆ ಪಾಪ? ಅದು ಕಾಲ್ಗೆ ಕುಡಿಸ್ಬೇಕಲ್ಲ, ಕುಡ್ಸೋ. ಇದು ನೋಡಮ್ಮ, ನಾನು ಬಂದಿದ್ದಷ್ಟು ಕತ್ತೆತ್ ನೋಡೋದ. ಬಮ್ಮ, ನಿಮ್ಮ ಅಮ್ಮನ ಕೂಗ್ತಾಳ ಬಾ, ಹೋಗನ್ ಬಾ ನಾವು. ಬಮ್ಮ ಬಾ, ಹೋಗನ್ ಬಾ. ಬಮ್ಮ ಹೋಗನ್ ಬಮ್ಮ. ನಗು ಅಮ್ಮ, ಇದಕ್ಕ ನಗು. ನಿಮ್ಮ ಅಮ್ಮನ್ ಬಡ್ಕಂತಾಳ ನಡಿ. ಜಾನು ಎತ್ಕೊಂಬೋಗು ಅಂತ. ನಡಮ್ಮ ಹೋಗೋಣ ನಡಿ. ಇವತ್ತು ತಿಂಚ್ಬಿಟ್ಟು ಚಾಣ ಮಾಚೆ ಪಚ ಮುಡಿದ್ ನಡಮ್ಮ. ಅತ್ತೆ ಆಯ್ತಾ? ಕಾಯಿಸ್ಬಿಟ್ಟು ತಟ್ಟೆ ಕಟ್ಟಿದ್ದೀನಪ್ಪ, ಎತ್ಕೊಂಬಪ್ಪ ಮಗುನ. ಅಯ್ಯೋ ದೇವ್ರ, ಯಾಕಿಂತ ಪರೀಕ್ಷೆ ಇಟ್ಬಿಟ್ಲು ನನಗೆ. ಹಂಗಾದ್ರೆ ನಾನು ಎತ್ಕೊಂಬಂದಿದ್ ಮಗು ಯಾರು? ಜಾನು ಯಾರು ಮಗು? ನನ್ನ ಪಕ್ಕದಲ್ಲಿರೋ ತೊಟ್ಲೇನೋ ಕಾಲಿತ್ತು, ಈ ಕಡೆ ಜಾನು ಇದ್ಲು. ಇದು ನಂದೇ ಮಗು, ಇಲ್ಲಿ ಮಲಗ್ಸೋರೇನು ಅಂತ ನಾನು ಎತ್ಕೊಂಬಂದ್ಬಿಟ್ಟೆ. ಇದೇನೋ ನನ್ನ ಮಗು ಅನಿಸ್ತೈತೆ. ತಲೆ ಕೂದಲೆಲ್ಲ ನೋಡಿದ್ರೆ ಈ ಮೇಡಮ್ಮೇ ನಂಗೆ ಡೆಲಿವರಿ ಮಾಡಿದ್ವು. ಹಂಗಾದ್ರೆ ಜಾನು ತಂದೆ ತಾಯಿ ಯಾರು? ಎತ್ಕೊಂಡೋಗಪ್ಪ, ಹಾಲು ಕುಡ್ಸೈತೆ. ಎತ್ಕೊಂಡೋಗ, ಹಂಗೆ ಹಂಗೆ ಸುತ್ತಾಡ್ಕೊಂಬೋಗು. ಸ್ವಲ್ಪ ಸಮಾಧಾನ ಆತಾಳೆ. ಲೇ ರಮ್ಯಾ, ತಲೆಗಿಲ್ಲ ಕೆಟ್ಟೈತೆ ನಿನಕ? ಏನೇ ಇದು? ಮುಂದುವರಿಯೋದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.